ಹಾಯ್ ಸ್ನೇಹಿತರೆ, ಕಲಾಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಬಂದಿದ್ದೀವಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮರಡಿಹಳ್ಳಿ ಎಂಬ ಗ್ರಾಮಕ್ಕೆ. ಈ ಚಿತ್ರದುರ್ಗ 2500 ವರ್ಷಗಳ ಹಿಂದೆ ಸಾಗರದ ತಳವನ್ನ ಸೇರಿತ್ತು ಅನ್ನೋ ಒಂದು ಅನುಮಾನ ಮೂಡುತ್ತೆ. ಯಾಕಂದ್ರೆ ಭೂಮಿಯ ಅಂತರಾಳದಲ್ಲಿ ಕೊತ ಕುದಿಯುತ್ತಿರುವಂತಹ ಲಾವಾರಸ ಭೂಮಿ ಮೇಲೆ ಬಂದ್ಬಿಟ್ರೆ ಬೆಟ್ಟ ಗುಡ್ಡಗಳಾಗಿ ಸೃಷ್ಟಿಯಾಗುತ್ತೆ. ಭೂಮಿಯ ಒಳಗಡೆ ಅದು ತಣ್ಣಗಾಗ್ಬಿಟ್ರೆ ಅಮೃತ ಶಿಲೆಯಂತಹ ಶಿಲಾಕಲ್ಲುಗಳು ಉತ್ಪತ್ತಿ ಆಗ್ತವೆ. ಸಮುದ್ರದ ತಳದಲ್ಲಿ ಉಕ್ಕಿಬಿಟ್ರೆ ಆ ಶಿಲಾಪಾಕ ಇಂತಹ ಪಿಲ್ಲೋ ಲಾವಾಗಳು ಸೃಷ್ಟಿಯಾಗುತ್ತವೆ. ಇಂತಹ ಪಿಲ್ಲೋ ಲಾವಾ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮರಡಿಹಳ್ಳಿ ಎಂಬ ಗ್ರಾಮದಲ್ಲಿ ಸೃಷ್ಟಿಯಾಗಿದೆ. ಹಂಗಾಗಿ ಚಿತ್ರದುರ್ಗ ಸಾವಿರಾರು ವರ್ಷಗಳ ಹಿಂದೆ ಅಂದ್ರೆ ಸ್ನೇಹಿತರೆ, ಗಂಗಾ, ಚೋಳ, ಕದಂಬ, ರಾಷ್ಟ್ರಕೂಟ, ಹೊಯ್ಸಳರು, ಒಡೆಯರು, ಓಬವ್ವ, ಬೆಳವಡಿ, ಮಲ್ಲಮ್ಮ, ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ವಿಜಯನಗರ ಸಾಮ್ರಾಜ್ಯ, ಮೈಸೂರು ಅರಸರು, ಮತ್ತೆ ದಕ್ಷಿಣ ಭಾರತಕ್ಕೆ ಹೋದ್ರೆ ದೆಹಲಿ ಸುಲ್ತಾನರು, ಮರಾಠರು, ಮೊಘಲರು, ರಾಷ್ಟ್ರಕೂಟರು, ಇವರೆಲ್ಲಗಿಂತ ಹಿಂದೆ 2500 ಮಿಲಿಯನ್ ವರ್ಷಗಳ ಹಿಂದೆ ಈ ಚಿತ್ರದುರ್ಗ ಸಾಗರದ ತಳವನ್ನ ಸೇರಿತ್ತು ಅನ್ನೋದಕ್ಕೆ ಬಲವಾದ ಕುರುಗಳು ಈ ಒಂದು ಪಿಲ್ಲೋ ಲಾವಾಗಳು. ಇದು 1976ರಲ್ಲಿ ರಾಷ್ಟ್ರೀಯ ಭೂವಿಜ್ಞಾನ ಸಂಸ್ಥೆ ಜಗತ್ತಿನ ವಿವಿಧ ರಾಷ್ಟ್ರಗಳಲ್ಲಿರುವಂತಹ ವಿಜ್ಞಾನಿಗಳು ಬಂದು ಸಂಶೋಧನೆ ಮಾಡಿದಾಗ ಈ ಚಿತ್ರದುರ್ಗ ಸಾಗರದ ತಳವನ್ನು ಸೇರಿತ್ತು ಅನ್ನೋದಕ್ಕೆ ಬಲವಾದ ಸಾಕ್ಷಿ ಈ ಪಿಲ್ಲೋ ಲಾವಾಗಳು. ಹಂಗಾಗಿ ನೀವು ಚಿತ್ರದುರ್ಗ ಕೋಟೆ ಎಷ್ಟು ಫೇಮಸ್ ಆಗಿದೆಯೋ ಈ ಮರಡಿಹಳ್ಳಿ ಗ್ರಾಮದಲ್ಲಿರುವಂತಹ ಒಂದು ಪಿಲ್ಲೋ ಲಾವಾ ಅಷ್ಟು ಫೇಮಸ್ ಆಗಬೇಕು. ಹಂಗಾಗಿ ನೀವು ಇಲ್ಲಿ ಚಿತ್ರದುರ್ಗ ಮತ್ತೆ ತುಮಕೂರ್ಗೆ ಹೋಗುವಂತ ಮಧ್ಯದಲ್ಲಿ ಬುರ್ಜಿಂದ್ರಪ್ಪ ಅಂತ ಬರುತ್ತೆ. ಬುರ್ಜಿಂದ್ರಪ್ಪದಿಂದ ಬಲ್ಗಡಿಕೆ ತಿರುಗಿಬಿಟ್ರೆ 2 ಕಿಲೋಮೀಟರ್ ಬಂದ್ರೆ ಈ ರಾಷ್ಟ್ರೀಯ ಭೂವಿಜ್ಞಾನ ಸಂಸ್ಥೆ ಮರಡಿಹಳ್ಳಿ ಸಿಗುತ್ತೆ. ಹಂಗಾಗಿ ನೀವು ಬನ್ನಿ, ನಿಮ್ ಸ್ನೇಹಿತರನ್ನ ಕರೆತನ್ನಿ, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಎಲ್ಲ ಬನ್ನಿ, ಇದೊಂದು ರಾಷ್ಟ್ರೀಯ ಸ್ಮಾರಕವನ್ನ ನೋಡ್ರಿ. ಚೆನ್ನಾಗಿ ಒಳ್ಳೆ ಒಂದ್ ದಿವಸದ್ದು ಎಂಜಾಯ್ಮೆಂಟ್ ಇರುತ್ತೆ, ಪಿಕ್ನಿಕ್ ಆಗುತ್ತೆ. ಒಳ್ಳೆ ತಿಂಡಿ ತಿನಿಸುಗಳನ್ನ ತಗೊಬಂದ್ಬಿಟ್ಟು ಪ್ಲಾಸ್ಟಿಕ್ ಬಾಟಲ್ಗಳನ್ನ ಅಲ್ಲಿ ಇಲ್ಲಿ ಬಿಸಾಕ್ ಹೋಗ್ಬೇಡ್ರಿ, ಶಿಸ್ತಾಗೆ ತಗೊಂಡೋಗ್ರಿ. ಮುಂದಕ್ಕೆ ಹೋಗಿ ನೋಡೋಣ. ಈ ಊರಿನಲ್ಲಿರುವ ಗುಡ್ಡದ ನೆತ್ತೆಯನ್ನೇರಿ ನಿಂತರೆ ಪ್ರಪಂಚದ ಕೆಲವು ಸ್ಥಳಗಳಲ್ಲಷ್ಟೇ ಈ ರೀತಿ ರಚನೆಗಳಿವೆ. ನಂಬಲೇಬೇಕು, ಭೂ ವಿಜ್ಞಾನಿಗಳು ಜ್ವಾಲಾಮುಖಿ ವಿಕಸನದ ಅಧ್ಯಯನಕ್ಕೆ ಮರಡಿಹಳ್ಳಿ ಎಂಬ ಪುಟ್ಟ ಊರನ್ನು ಹುಡುಕಿಕೊಂಡು ಬರುತ್ತಾರೆಂದರೆ. ಗುಂಡಾದ ದಿಂಬಿನಂತಹ ಶಿಲಾಪಾಕ ಇಂದಿಗೆ ಸಮುದ್ರ ಮಟ್ಟದಿಂದ 2400 ಅಡಿ ಎತ್ತರವನ್ನು ಹೊಂದಿದೆ. ಭಾರತದ ಒಡಿಶಾ ಸೇರಿದಂತೆ ಒಮೆನ್, ನ್ಯೂಜಿಲೆಂಡ್, ಇಟಲಿ, ಐಸ್ಲ್ಯಾಂಡ್ ನಂತಹ ಪ್ರಪಂಚದ ಕೆಲವು ಭಾಗಗಳಲ್ಲಿ ಈ ರೀತಿ ರಚನೆಗಳಿವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮರಡಿಹಳ್ಳಿ ಎಂಬ ಗ್ರಾಮದಲ್ಲಿರೋ ಏಕೈಕ ಪಿಲ್ಲೋ ಲಾವಾ ಇದು ಕರ್ನಾಟಕದ ಏಕೈಕ ಪಿಲ್ಲೋ ಲಾವಾ ಅಂತ ಹೇಳ್ಬೋದು. ಇದು ಕರ್ನಾಟಕದಲ್ಲಿ ವಿಶೇಷ, ಹಂಗಂತ ನಾನು ಹೇಳ್ತಿಲ್ಲ, ಭೂವಿಜ್ಞಾನ ಸ್ಮಾರಕ ತಿಳಿಸ್ತಾ ಇದೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಹಂಗಾಗಿ ನೀವು ಸ್ಥಳವನ್ನ ವಿಸಿಟ್ ಕೊಡಿ, ಮತ್ತೆ ಇತರರನ್ನ ಕರ್ಕೊಂಬನ್ನಿ. ತಂದಂತ ಪ್ಲಾಸ್ಟಿಕ್ ಬಾಟಲ್ಗಳನ್ನ, ತಿಂಡಿ ತಿನಿಸುಗಳನ್ನ ಇಲ್ಲಿ ಸ್ಥಳೀಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಸ, ಡಸ್ಟ್ಬಿನ್ ಎಲ್ಲ ತಂದ್ಬಿಟ್ಟು ಇಲ್ಲೇ ಬಿಸಾಕ್ ಹೋಗ್ತಾರೆ. ಇದನ್ನ ಸ್ಮಾರಕವನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆಯಾಗಿದೆ. ಹಂಗಾಗಿ ಬನ್ನಿ, ಈ ಪಿಲ್ಲೋ ಲಾವನ್ನ ನೋಡ್ಕೊಂಡೋಗಿ. 1976ರಲ್ಲಿ ರಾಷ್ಟ್ರೀಯ ಭೂವಿಜ್ಞಾನ ಸ್ಮಾರಕವೆಂದು ಘೋಷಿಸಲಾಗಿದೆ. ಬಲವಾದ ಸಾಕ್ಷಿ, ಇದು ಬೋರ್ಡ್ ಇದೆ ನೋಡಿ.